ಕಬ್ಬು ಬೆಳೆಗಾರರ ಪ್ರತಿಭಟನೆಯ ಕಾವಿಗೆ ತತ್ತರಿಸಿದ್ದ ಸರ್ಕಾರ ಸದ್ಯಕ್ಕೆ ಬೀಸುವ ದೊಣ್ಣೆಯಿಂದ ಪಾರಾಗಿದೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಗೂ ರೈತರ ಮುಖಂಡರ ಮನವೊಲಿಸುವಲ್ಲಿ ಸಿಎಂ ಅಲ್ಪ ಯಶಸ್ಸು ಪಡೆದರು. ಇಡೀ ದಿನ ನಡೆದಿರುವಂತಹ ಮ್ಯಾರಥಾನ್ ಸಭೆಯಲ್ಲಿ ಎರಡು ಕಡೆ ಮನವೊಲಿಕೆಯ ಪ್ರಯತ್ನ ಅಥವಾ ಹರಸಾಹಸ ಪಡಬೇಕಾಯಿತು. ಕಂಪನಿ ಮಾಲೀಕರ ವಿರೋಧದ ನಡುವೆ ಅಂತಿಮ ನಿರ್ಣಯವನ್ನು ಇವತ್ತು ಘೋಷಣೆ ಮಾಡಿದರು. ಹಾಗಾದರೆ ಬೆಳಗ್ಗೆಯಿಂದ ಇಡೀ ದಿನ ಇವತ್ತು ಏನೇನಾಯಿತು ಅದರ ಒಂದು ವರದಿ ನಿಮ್ಮ ಮುಂದೆ. ಮಾಲೀಕರು ರೈತ ಮುಖಂಡರ ಮನವೊಲಿಕೆ ಫಲಪ್ರದ. ಬೀಸುವ ದೊಣ್ಣೆಯಿಂದ ಸದ್ಯಕ್ಕೆ ಪಾರಾದ ಸರ್ಕಾರ. ಕಳೆದ 9 ದಿನಗಳಿಂದ ನಡೆದಿದ್ದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಎಳ್ಳು ನೀರು ಬಿಟ್ಟಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರಕ್ಕೆ ಬೇಡಿಕೆ ಇಟ್ಟಿದ್ರು. ಸರ್ಕಾರ ಕಂಪನಿ ಮಾಲೀಕರು ರೈತರ ನಡುವೆ ಚರ್ಚಿಸಿ ಮಧ್ಯಮ ಹಾದಿ ಕಂಡುಕೊಂಡು ದರ ನಿಗದಿ ಮಾಡಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಷರತ್ತುಗಳಿಗೆ ಒಪ್ಪಿಗೆ ನೀಡಲಾಗಿದೆ. ಈ ಮೂಲಕ ಕಳೆದ 9 ದಿನಗಳಿಂದ ಬೆಳಗಾವಿಯಲ್ಲಿ ನಡೆದಿದ್ದ ಸಾವಿರಾರು ರೈತರ ಪ್ರತಿಭಟನೆಗೆ ಬ್ರೇಕ್ ಬಿದ್ದಿದೆ. ರೈತರ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸುವಲ್ಲಿ ಸರ್ಕಾರ ಸಕ್ಸಸ್ ಆಗಿದೆ. ಕೇಂದ್ರ ಸರ್ಕಾರ 10.25ಕ್ಕೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇದರ ವೆಚ್ಚವನ್ನು ಸೇರಿಸಿ 10.25 ರಿಕವರಿ ಇರತಕ್ಕಂಥ ಕಬ್ಬಿಗೆ ಒಂದು ಮೆಟ್ರಿಕ್ ಟನ್ಗೆ 3,550 ಕೋಟಿ 50 ರೂಪಾಯಿ 3,550 ರೂಪಾಯಿ. ಬೆಳಗ್ಗೆಯಿಂದ ಸಿಎಂ ಸಿದ್ದರಾಮಯ್ಯ ಮ್ಯಾರಥಾನ್ ಮೀಟಿಂಗ್. ಮಾಲೀಕರು ರೈತ ಮುಖಂಡರನ್ನ ಒಪ್ಪಿಸೋಕೆ ಸಿಎಂ ಹರಸಾಹಸ. ಇನ್ನು ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಿದ್ದ ಸರ್ಕಾರ ನಿನ್ನೆ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಿತ್ತು. ಅದರಂತೆ ಇವತ್ತು ರಾಜ್ಯದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, ಆಡಳಿತ ಮಂಡಳಿ, ಪದಾಧಿಕಾರಿಗಳು, ರೈತ ಮುಖಂಡರ ಜೊತೆ ಸಿಎಂ ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ರು. ಸುದೀರ್ಘ 8 ತಾಸು ಸಭೆ ನಡೆಸಿ ಇಬ್ಬರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು. ನಿನ್ನೆಯಷ್ಟೇ ಬೆಳಗಾವಿ ಡಿಸಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸಿ ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ಬೆಲೆ ನಿಗದಿ ಮಾಡಿದ್ರು. ಆದರೆ ಇದಕ್ಕೂ ರೈತರು ಒಪ್ಪಿರಲಿಲ್ಲ. ಹಾಗಾಗಿ ಮಾಲೀಕರನ್ನ ಕರೆಸಿ 3,200 ರೂಪಾಯಿಗೆ 100 ರೂಪಾಯಿ ಹೆಚ್ಚುವರಿ ಕೊಡುವಂತೆ ಮನವಿ ಮಾಡಿದ್ರು. ಇದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸುತಾರಾಮ್ ಒಪ್ಪಿರಲಿಲ್ಲ. 3,200ಕ್ಕೆ ರೈತ ಮುಖಂಡರು ಒಪ್ಪಿರಲಿಲ್ಲ. ಕೊನೆಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಪ್ರತಿ ಟನ್ ಕಬ್ಬಿಗೆ ಹೆಚ್ಚುವರಿ 50 ರೂಪಾಯಿ ಹಾಗೂ ಸರ್ಕಾರವೇ 50 ರೂಪಾಯಿ ನೀಡುವ ಬಗ್ಗೆ ತೀರ್ಮಾನವನ್ನು ಮಾಡಿದೆ. ಆದರೆ ಕೆಲವು ಸಕ್ಕರೆ ಕಾರ್ಖಾನೆ ಮಾಲೀಕರು ಹೆಚ್ಚುವರಿ 50 ರೂಪಾಯಿ ನೀಡುವುದಕ್ಕೆ ಹಿಂದೇಟು ಹಾಕಿದ್ರು. 50 ರೂಪಾಯಿ ಕೊಡೋದ್ರಿಂದ ನಮಗೆ ನಷ್ಟ ಆಗುತ್ತೆ ಅನ್ನೋದನ್ನ ವಿವರಿಸಿದ್ರು. ಅದಕ್ಕೆ ಕೆಲವು ಕಾರಣಗಳನ್ನು ಕೂಡ ಕೊಟ್ಟರು. ಆದರೆ ಬಹುತೇಕರು ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ರು. ಹಾಗಾಗಿ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನು ಮಾಡಿದ್ದಾರೆ. ಇದು 5/6 ನಿನ್ನೆ ಹೇಳಿದೆ. 5/6/2025 ತೀರ್ಮಾನ ಮಾಡಿತು. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ 30 ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. 50 ರೂಪಾಯಿ ನೀಡೋದ್ರಿಂದ ಸರ್ಕಾರಕ್ಕೆ ಆಗೋ ನಷ್ಟ ಏನು? ಸಕ್ಕರೆ ಕಾರ್ಖಾನೆಗಳಿಗೂ ಬೀಳಲಿದೆ 300 ಕೋಟಿ ರೂಪಾಯಿ ಹೊರೆ. ಇನ್ನು 10.25 ರಿಕವರಿ ದರ ಇರೋ ಕಬ್ಬಿಗೆ ಅನ್ವಯ ಆಗುವಂತೆ ಪ್ರತಿ ಟನ್ಗೆ ಸಕ್ಕರೆ ಕಾರ್ಖಾನೆಗಳು 3,250 ರೂಪಾಯಿ ಹಾಗೂ ಸರ್ಕಾರ 50 ರೂಪಾಯಿ ನೀಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೊರೆ ಬೀಳಲಿದೆ. ಸರ್ಕಾರದಲ್ಲಿ ಕಳೆದ ವರ್ಷ 5.5 ಕೋಟಿ ಮೆಟ್ರಿಕ್ ಟನ್ ಕಬ್ಬು ಉತ್ಪಾದನೆಯಾಗಿತ್ತು. ಈ ವರ್ಷ 6 ಕೋಟಿಗೂ ಹೆಚ್ಚು ಮೆಟ್ರಿಕ್ ಟನ್ ಉತ್ಪಾದನೆಯ ಗುರಿ ಇದೆ. ಹೀಗಾಗಿ ಸಕ್ಕರೆ ಕಾರ್ಖಾನೆಗಳಿಗೆ ಹೆಚ್ಚುವರಿ 50 ರೂಪಾಯಿ ನೀಡೋದ್ರಿಂದ 300 ಕೋಟಿ ರೂಪಾಯಿ ನಷ್ಟವಾದರೆ 50 ಕೊಡೋದ್ರಿಂದ ಸರ್ಕಾರಕ್ಕೂ 300 ಕೋಟಿ ಹೊರೆ ಬೀಳಲಿದೆ. ಇದು ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ಬೀದರ್, ಮಂಡ್ಯಕ್ಕೆ ಕಬ್ಬಿಗೆ ಬೇರೆ ಬೇರೆ ಅನ್ವಯಿಸಲಿದೆ. ಕೇಂದ್ರಕ್ಕೆ ನಿಯೋಗ ಒಯ್ಯೋಕೆ ಸಿಎಂ ನಿರ್ಧಾರ. FRP ದರ ನಿಗದಿ ಬಗ್ಗೆ ಪ್ರಧಾನಿಗೆ ಮನವಿ. ಇನ್ನು ರೈತರು ಹಾಗೂ ಕಾರ್ಖಾನೆ ಮಾಲೀಕರು ಸಿಎಂ ಮುಂದೆ ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಕೇಂದ್ರ ಸರ್ಕಾರ. ಹಾಗಾಗಿ ರಾಜ್ಯದ ಸಂಸದರು ಕಾರ್ಖಾನೆ ಮಾಲೀಕರ ನಿಯೋಗವನ್ನ ಪ್ರಧಾನಿ ಬಳಿಗೆ ಒಯ್ಯೋಕೆ ನಿರ್ಧರಿಸಲಾಗಿದೆ. ಈ ಬಗ್ಗೆ ಪ್ರಧಾನಿಯವರಿಗೆ ಪತ್ರ ಬರೆದಿದ್ದು ನಿಯೋಗದ ಭೇಟಿಗೆ ಅನುಮತಿ ಕೊಡುವಂತೆ ಮನವಿಯನ್ನ ಮಾಡಿದ್ದಾರೆ. ಪ್ರಸ್ತುತ 31 ರೂಪಾಯಿ ಇರೋ MSP ದರವನ್ನ 40 ರೂಪಾಯಿಗೆ ಹೆಚ್ಚಳ ಮಾಡೋದು, ಎಥನಾಲ್ ಹಂಚಿಕೆ ಬಗ್ಗೆ ಇರುವ ನಿರ್ಬಂಧ ತೆಗೆದುಹಾಕೋದು, 10 ಲಕ್ಷ ಮೆಟ್ರಿಕ್ ಟನ್ ರಫ್ತು ಉತ್ಪಾದನೆಯನ್ನ 20 ಲಕ್ಷ ಮೆಟ್ರಿಕ್ ಟನ್ ಹೆಚ್ಚಳ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮನವಿ ಮಾಡುವ ಬಗ್ಗೆಯೂ ನಿರ್ಧಾರವನ್ನು ಮಾಡಲಾಗಿದೆ.
ಒಟ್ನಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸುವಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲ ಹಂತದಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವ ಬಗ್ಗೆ ಇಂದಿನ ಸಭೆಯಲ್ಲಿ ತೀರ್ಮಾನಕ್ಕೆ ಬರಲಾಗಿದೆ. ಸರ್ಕಾರದ ನಿರ್ಧಾರವನ್ನ ರೈತರು ಸ್ವಾಗತಿಸಿದ್ದಾರೆ. ಆದರೆ ಹೆಚ್ಚುವರಿ ಹಣವನ್ನ ನೀಡೋಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ವಿರೋಧಿಸಿದ್ದಾರೆ. ಹೀಗಾಗಿ ಇನ್ನೂ ಸ್ವಲ್ಪ ಮಟ್ಟಿಗೆ ಗೊಂದಲ ಮುಂದುವರಿಯಲಿದೆ. ಇದನ್ನ ಸರಿಪಡಿಸುವುದಾಗಿ ಸಿಎಂ ಹೇಳಿದ್ದಾರೆ. ಅಲ್ಲಿಗೆ ಸದ್ಯಕ್ಕೆ ಪ್ರತಿಭಟನೆ ಸುಖಾಂತ್ಯವನ್ನ ಕಂಡಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.